ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯ ಅಪ್ಡೇಟ್ಗೆ ಎಲ್ರಿಗೂ ಕೂಡ ಸುಸ್ವಾಗತ. 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಇನ್ನೂ ಕೂಡ ನಿಮ್ಮ ಖಾತೆಗೆ ಬಂದು ಜಮಾ ಆಗಿಲ್ಲ. ಎಲ್ಲರೂ ಕೂಡ ಈ 19ನೇ ಕಂತಿನ ಹಣ ಯಾವಾಗ ಬಂದು ಜಮಾ ಆಗುತ್ತೆ ಅಂತಾನೆ ಕೇಳ್ತಾ ಇರುವಂಥದ್ದು. ಹಾಗಾದರೆ ಇವತ್ತು ನಿಮ್ಮ ಖಾತೆಗೆ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ತಲುಪುತ್ತಿದೆಯಾ ಇಲ್ವಾ? ಬಂದಿಲ್ಲ ಅಂತ ಅಂದರೆ ಯಾವಾಗ ನಿಮಗೆ ಈ 19ನೇ ಕಂತಿನ ಹಣ ತಲುಪುತ್ತೆ? ಹಾಗೆಯೇ ಟೋಟಲ್ ಆಗಿ 6,000 ರೂಪಾಯಿಗಳು ನಿಮ್ಮ ಖಾತೆಗೆ ಬಂದು ತಲುಪುತ್ತೆ ಅಂತ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಅದು ನಿಜವಾಗ್ಲೂ ನಿಮ್ಮ ಖಾತೆಗೆ 6,000 ರೂಪಾಯಿ ಬಂದು ತಲುಪುತ್ತಾ? ಯಾವಾಗ ಬರುತ್ತಾ ಇಲ್ವಾ? ಯಾವ ದಿನದಂದು ಬರುತ್ತೆ? ಈ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ಎಲ್ಲರೂ ಕೂಡ ನೋಡಿ. ಮತ್ತು ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಏಪ್ರಿಲ್ 2ನೇ ವಾರದೊಳಗಡೆನೆ ನಿಮ್ಮ ಖಾತೆಗೆ ಬಂದು ತಲುಪುತ್ತೆ ಅಂತ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು. ಆದರೆ ಇವಾಗ ಮೇ 1ನೇ ವಾರ ಬಂದರೂ ಕೂಡ ಇನ್ನೂ ಕೂಡ ನಿಮ್ಮ ಖಾತೆಗೆ 19ನೇ ಕಂತಿನ ಹಣ ತಲುಪಿಲ್ಲ. ಆದರೆ ಇವಾಗ ಲೇಟೆಸ್ಟಾಗಿ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂತಂದರೆ, ಇದೇ ಮೇ ತಿಂಗಳಲ್ಲಿ ನಾವು ಒಟ್ಟು 6,000 ರೂಪಾಯಿಯನ್ನು ಮಹಿಳೆಯರ ಖಾತೆಗೆ ಜಮಾ ಮಾಡ್ತೀವಿ ಅಂತ. 19ನೇ ಕಂತಿನ ಹಣ ಕೂಡ ಇದೇ ಮೇ ತಿಂಗಳಲ್ಲಿ ಬರುತ್ತೆ ಅಂತ ಕೂಡ ಹೇಳ್ತಿರುವಂಥದ್ದು. ಹಾಗಾದರೆ ಯಾವಾಗ ಬರುತ್ತೆ ಈ ಒಂದು 19ನೇ ಕಂತಿನ ಹಣ ಅನ್ನುವಂಥದ್ದು ನಿಮಗೂ ಕೂಡ ಡೌಟ್ ಇರುತ್ತೆ. ಇದರ ಜೊತೆಗೆ CM ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿದ್ರು ಏನು ಅಂತ ಅಂದರೆ, 19ನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಬೇಗ ನಾವು ಜಮಾ ಮಾಡ್ತೀವಿ. ಅಧಿಕಾರಿಗಳ ಜೊತೆ ಕೂಡ, ಅಂದರೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಕೂಡ ನಾನು ಮಾತನಾಡ್ತೇನೆ, ಆದಷ್ಟು ಬೇಗ 19ನೇ ಕಂತಿನ ಹಣವನ್ನು ಜಮಾ ಮಾಡ್ತೀವಿ ಅಂತ ಕೂಡ ಹೇಳಿದರು. ಆದರೂ ಕೂಡ ಇನ್ನೂ ಕೂಡ ನಿಮ್ಮ ಖಾತೆಗೆ ಹಣ ಬಂದು ತಲುಪಿಲ್ಲ. ಹಾಗೆಯೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿದಂಥದ್ದು ಏನು ಅಂತ ಅಂದರೆ, ಆರ್ಥಿಕ ಇಲಾಖೆಯಿಂದ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ 18, 19, 20ನೇ ಕಂತಿನ ಹಣಕ್ಕೆ ಎಷ್ಟು ಬೇಕು ನೋಡಿ ಹಣ, ಅದು ಬಂದು ಈಗಾಗಲೇ ತಲುಪಿದೆ. ಇನ್ನು ನಾವು DBTಯಿಂದ ಪುಷ್ ಮಾಡಬೇಕಾಗಿದೆ ಅಷ್ಟೇ ಮಹಿಳೆಯರ ಖಾತೆಗೆ ಅಂತ ಕೂಡ ತಿಳಿಸಿರುವಂಥದ್ದು. ಹಾಗಾದರೆ ಈ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆಯಾ ಇಲ್ವಾ? ನಮ್ಮ ಖಾತೆಗೆ ಅಂತೂ ಇನ್ನೂ ಕೂಡ ಬಂದು ತಲುಪಿಲ್ಲ ಅಂತಲೇ ಮಹಿಳೆಯರು ಅಂದ್ಕೊಳ್ತಿರೋ ಅಂಥದ್ದು. ನೋಡಿ ಸ್ನೇಹಿತರೆ, 19ನೇ ಕಂತಿನ ಹಣವನ್ನು ಕೊಡೋದಕ್ಕಿಂತ ಮುಂಚೆ 18ನೇ ಕಂತಿನ ಹಣ ಅನ್ನುವಂಥದ್ದು ಇನ್ನೂ 10% ಮಹಿಳೆಯರಿಗೆ ಬಂದಿಲ್ಲ. ಹಾಗಾಗಿ ಇದೇ ವಾರದಲ್ಲಿ 18ನೇ ಕಂತಿನ ಹಣವನ್ನು ಯಾರ್ಯಾರಿಗೆಲ್ಲ ಬಂದಿಲ್ಲ ಅಲ್ವಾ, ಬಾಕಿ ಇದೆ ಅಲ್ವಾ, ಅವರಿಗೆಲ್ಲ ಕೂಡ ಜಮಾ ಆಗೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೇನಾದರೂ 18ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ. ಹಾಗಾದರೆ 19ನೇ ಕಂತಿನ ಹಣ ಯಾವಾಗ ಬರುತ್ತೆ, 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳೋದಾದರೆ ಅದನ್ನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಈಗಾಗಲೇ ಬರ್ತಾ ಇದೆ, ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಅಂತ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ನಿಮಗೇನಾದರೂ 19ನೇ ಕಂತಿನ ಹಣ ಅನ್ನುವಂಥದ್ದು ಬಂದಿದೆ ಅಂತ ಅಂದರೆ ದಯವಿಟ್ಟು ನಿಮ್ಮದು ಯಾವ ಜಿಲ್ಲೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬಂದಿದೆ ಅಂತ, ಬಂದಿಲ್ಲ ಅಂದರೂ ಕೂಡ ತಿಳಿಸಿ. ಯಾಕೆ ಅಂತ ಅಂದರೆ ನಿಮ್ಮಿಂದ ಬೇರೆ ಫಲಾನುಭವಿಗಳಿಗೂ ಕೂಡ ಯೂಸ್ ಆಗುತ್ತೆ 19ನೇ ಕಂತಿನ ಹಣ ಬಂದಿದೆಯಾ ಇಲ್ವಾ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ. ನಿಮಗೆ ಏನಾದರೂ ಇನ್ನೂ ಕೂಡ ಬಂದಿಲ್ಲ ಅಂತಂದರೆ ಇನ್ನೊಂದು 3-4 ದಿನದ ಒಳಗಡೆನೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ಹಾಗಾದರೆ 20ನೇ ಕಂತಿನ ಹಣ ಇದೇ ಮೇ ತಿಂಗಳಲ್ಲಿನೇ ಬರುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿದ್ದಾರೆ. ಸೊ ಯಾವಾಗ ಬಿಡುಗಡೆ ಆಗುತ್ತೆ ಅಲ್ವಾ, ಅದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಾನು ಲೇಟೆಸ್ಟಾಗಿ ಅಪ್ಡೇಟ್ಸನ್ನು ಏನೇನು ಬರ್ತಾ ಇರ್ತವೆ ಅಲ್ವಾ ಅವನ್ನೆಲ್ಲ ಕೊಡ್ತಿರ್ತೀನಿ, ವಿಡಿಯೋ ಮಾಡಿ ತಿಳಿಸ್ತಿರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೂ ಯಾರೆಲ್ಲ 18ನೇ ಕಂತಿನ ಹಣ ಬಂದಿಲ್ಲ, 19ನೇ ಕಂತಿನ ಹಣ ಬಂದಿಲ್ಲ, 20ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ಕೊಳ್ತಾರೆ ಅಲ್ವಾ, ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು.